ಸಿಲ್ಕ್ ಸೀರೆಯ ಒಂದು ಅವಮಾನ. ಇಂದು ಶಕುಂತಲಾ ಅವರು ಸಂತೋಷದಿಂದ ಹಿಗ್ಗಿ ಹೂವಾಗಿದ್ದರು. ಬೆಳಗ್ಗಿನಿಂದಲೇ ಮನೆಯಲ್ಲೆಲ್ಲ ಓಡಾಡುತ್ತಾ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರು. ಇಂದು ಅವರ ಮೊಮ್ಮಗನಿಗೆ 1.5 ತಿಂಗಳು ತುಂಬಿತ್ತು. ಅವನ ನಾಮಕರಣ ಸಮಾರಂಭದ ನಿಮಿತ್ತ ಅವರ ಮಗ ಮತ್ತು ಸೊಸೆ ತಮ್ಮ ಕಚೇರಿಯ ಸ್ನೇಹಿತರನ್ನು, ನೆರೆಹೊರೆಯವರನ್ನು ಮನೆಗೆ ಆಹ್ವಾನಿಸಿದ್ದರು. ಆದ್ದರಿಂದ ಶಕುಂತಲಾ ಅವರು ಅತಿಥಿಗಳ ಆತಿಥ್ಯದಲ್ಲಿ ನಿರತರಾಗಿದ್ದರು. ಅತಿಥಿಗಳಿಗಾಗಿ ಬಿಸಿ ಬಿಸಿ ಕಾಫಿ, ಚಹಾ ಮತ್ತು ತಿಂಡಿಗಳನ್ನು ಅಡಿಗೆ ಮನೆಯಿಂದ ತಂದು ಕೊಡುತ್ತಿದ್ದರು. ಆದರೆ ಅಷ್ಟರಲ್ಲಿ ಅಚಾನಕ್ ಆಗಿ ಅಡಿಗೆ ಮನೆಯಲ್ಲಿ ನೆಲದ ಮೇಲೆ ಬಿದ್ದಿದ್ದ ನೀರಿನ ಮೇಲೆ ಅವರ ಕಾಲು ಜಾರಿತು. ಅವರ ಕೈಯಲ್ಲಿದ್ದ ಕಾಫಿಯ ಟ್ರೇ ಕೆಳಗೆ ಬಿದ್ದಿತು. ಅವರು ಬಹಳ ಕಷ್ಟಪಟ್ಟು ತಾವೇ ಬೀಳುವುದನ್ನು ತಪ್ಪಿಸಿಕೊಂಡರು. ಆದರೆ ಈ ಗೊಂದಲದಲ್ಲಿ ಅವರ ಸೀರೆಯ ಮೇಲೆ ಕಾಫಿ ಚೆಲ್ಲಿ ಕಲೆಯಾಗಿ ಬಿಟ್ಟಿತು. ಅದೇ ಸಮಯದಲ್ಲಿ ಅವರ ಸೊಸೆ ಸವಿತಾ ಕೋಪದಿಂದ ಅಲ್ಲಿಗೆ ಬಂದು, ನಿಮಗೆ ಏನಾದರೂ ಗಾಯವಾಗಿದೆಯೇ ಎಂದು ಕೇಳುವ ಬದಲು ಕೋಪದಿಂದ ಜೋರಾಗಿ ಒದರಾಡತೊಡಗಿದಳು. ಅತ್ತೆ, ನೀವು ಇಷ್ಟು ನಿರ್ಲಕ್ಷ್ಯತನ ಏಕೆ ಮಾಡುತ್ತೀರಿ? ನಿಮ್ಮ ಗಮನ ಎಲ್ಲಿರುತ್ತದೆ ಅಂತ. ಸೊಸೆಯ ಮಾತುಗಳನ್ನು ಕೇಳಿ ಶಕುಂತಲಾ ಅವರು ಆಶ್ಚರ್ಯದಿಂದ ಅವಳತ್ತ ನೋಡಿದರು. ಆಗ ಸವಿತಾ ಮತ್ತೆ ಮುಂದುವರೆದು, ಏನ್ ಹೀಗೆ ನೋಡುತ್ತಿದ್ದೀರಿ? ನಾನು ನಿಮಗೆ ಇಷ್ಟು ದುಬಾರಿ ಸೀರೆ ಉಟ್ಟುಕೊಳ್ಳಲು ಕೊಟ್ಟಿದ್ದೆ, ಆದರೆ ನೀವು ಅದನ್ನೇ ಹಾಳು ಮಾಡಿಬಿಟ್ಟಿರಿ. ಈ ಸೀರೆಯನ್ನು ನನ್ನ ಗಂಡ ನಮ್ಮ ಮೊದಲ ವಿವಾಹ ವಾರ್ಷಿಕೋತ್ಸವಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಇದರ ಬೆಲೆ ಎಷ್ಟು ಅಂತ ಗೊತ್ತಿದೆಯೇ ನಿಮಗೆ? ನಿಮಗೆ ಬಟ್ಟೆಗಳನ್ನು ಹೇಗೆ ಧರಿಸಬೇಕು ಅನ್ನುವುದು ಗೊತ್ತಿಲ್ಲ. ನಿಮ್ಮ ಜೀವನದಲ್ಲಿ ಇಷ್ಟು ದುಬಾರಿ ಸೀರೆಯನ್ನ ಎಂದಾದರೂ ನೋಡಿದ್ದೀರಾ ಅಂತ ಹೇಳಿದಳು. ಹೊರಗೆ ನಿಂತಿದ್ದ ಎಲ್ಲ ಅತಿಥಿಗಳು ಸವಿತಾಳ ಮಾತುಗಳನ್ನು ಕೇಳುತ್ತಿದ್ದರು. ಆ ಮಾತುಗಳನ್ನು ಕೇಳಿ ಶಕುಂತಲಾ ಅವರಿಗೆ ತಪ್ಪು ಮಾಡಿದವರಂತೆಯೇ ಅನಿಸತೊಡಗಿತು. ಅವರು ಮೃದುವಾದ ಧ್ವನಿಯಲ್ಲಿ, ಇಲ್ಲ ಸೊಸೆ, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನು ಕೇವಲ ಚಹಾ ಮತ್ತು ಕಾಫಿ ತಂದು ಕೊಡುತ್ತಿದ್ದೆ. ನಾನು ಯಾವಾಗ ನೀರಿನ ಮೇಲೆ ಕಾಲಿಟ್ಟೆನೋ ನನಗೆ ಗೊತ್ತಾಗಲಿಲ್ಲ, ಅದಕ್ಕೆ ಹೀಗಾಯಿತು ಅಂತ ಹೇಳಿದರು. ಆದರೆ ಸವಿತಾ ಯಾವುದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳು ಮುಖ ಸಿಂಡರಿಸಿ, ಹೌದೌದು, ನಿಮ್ಮ ತಪ್ಪೇನೂ ಇಲ್ಲ, ತಪ್ಪು ನನ್ನದೇ ಆಗಿದೆ. ನಿಮಗೆ ಇಷ್ಟು ದುಬಾರಿ ಸೀರೆ ಉಟ್ಟುಕೊಳ್ಳಲು ಕೊಟ್ಟಿದ್ದು. ಈಗ ಇಂತಹ ಸೀರೆಗಳು ನಿಮಗೆ ಸರಿ ಹೋಗುವುದೇ ಇಲ್ಲ. ನಿಮ್ಮ ಮಟ್ಟಕ್ಕೆ ಆ ಹಳೆಯ ಕಾಟನ್ ಸೀರೆಗಳೇ ಸರಿ ಹೊಂದುತ್ತವೆ ಅಂತ ಹೇಳಿದಳು. ಅಷ್ಟರಲ್ಲಿ ಎದುರಿಗೆ ನಿಂತಿದ್ದ ಅವರ ಮಗ ಅಭಿಜಿತ್ ಕೂಡ ಕೋಪದಿಂದ, ಅಮ್ಮ, ಇಷ್ಟು ದುಬಾರಿ ಸೀರೆ ಹಾಕಿಕೊಂಡಿದ್ದಾಗ ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಬೇಕಿತ್ತು ಅಲ್ವಾ? ನೋಡಿ, ಸವಿತಾಳ ಸೀರೆಯನ್ನೇ ಸಂಪೂರ್ಣ ಹಾಳು ಮಾಡಿಬಿಟ್ಟಿರಿ ಅಂತ ಹೇಳಿದ. ಎಲ್ಲ ಅತಿಥಿಗಳ ಕಣ್ಣುಗಳು ಶಕುಂತಲಾ ಅವರ ಮೇಲೆಯೇ ನೆಟ್ಟಿದ್ದವು. ತಮ್ಮ ಮಗ ಮತ್ತು ಸೊಸೆಯಿಂದ ಬಂದ ಆ ಕಟುವಾದ ಮಾತುಗಳನ್ನು ಕೇಳಿ ಅವರಿಗೆ ತುಂಬಾ ನೋವಾಯಿತು. ಇನ್ನಷ್ಟು ಅಲ್ಲಿ ನಿಲ್ಲಲು ಸಾಧ್ಯವಾಗದೆ ಅವರು ತಲೆ ತಗ್ಗಿಸಿಕೊಂಡೇ ತಮ್ಮ ಕೊಠಡಿಗೆ ಹೋಗಿ ಕುಳಿತರು. ಬಿಸಿ ಕಾಫಿ ಬಿದ್ದಿದ್ದರಿಂದ ಅವರ ಕೈಗಳ ಮೇಲೆ ಗುಳ್ಳೆಗಳು ಮೂಡಿದ್ದವು. ಆದರೆ ಅದನ್ನು ಯಾರೂ ಗಮನಿಸಲಿಲ್ಲ. ಆ ಗುಳ್ಳೆಗಳ ಸುಡುವ ನೋವಿಗಿಂತಲೂ ಎಲ್ಲರ ಮುಂದೆ ಮಗ ಮತ್ತು ಸೊಸೆ ಆಡಿದ ಆ ಕಹಿ ಮಾತುಗಳು ಅವರ ಹೃದಯಕ್ಕೆ ಹೆಚ್ಚು ನೋವುಂಟು ಮಾಡಿದ್ದವು. ಅವರ ಕಣ್ಣಿನಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವರು ಯೋಚಿಸುತ್ತಿದ್ದರು, 3 ತಿಂಗಳಿನಿಂದ ನಾನು ನನ್ನ ಮಗ ಮತ್ತು ಸೊಸೆಯ ಮನೆಯಲ್ಲಿದ್ದೇನೆ. ಈ ಅವಧಿಯಲ್ಲಿ ಅವರಿಗಾಗಿ ನಾನು ಏನೂ ಮಾಡಿಲ್ಲ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಒಂದೇ ಕಾಲಿನ ಮೇಲೆ ನಿಂತು ಕೆಲಸ ಮಾಡಿದ್ದೇನೆ. 65 ವರ್ಷದ ಈ ವಯಸ್ಸಿನಲ್ಲಿ ದೇಹ ಸುಸ್ತಾದರೂ ನಾನು ಎಂದಿಗೂ ಹಿಂದೆ ಸರಿಯಲಿಲ್ಲ. ನನ್ನ ಮಗ ಮತ್ತು ಸೊಸೆಯ ಪ್ರತಿಯೊಂದು ಆಸೆಯನ್ನು ಪೂರೈಸಲು ಪ್ರಯತ್ನಿಸಿದ್ದೇನೆ. ದಣಿವಾಗಿದ್ದರೂ ಕೂಡ ನಾನು ಎಂದಿಗೂ ಬಾಯಿಂದ ಒಂದು ಉಫ್ ಎಂದು ಶಬ್ದವನ್ನೂ ಮಾಡಲಿಲ್ಲ. ಆದರೆ ನನ್ನ ಸೊಸೆಗೆ ಇದ್ಯಾವುದೂ ಕಾಣಿಸಲಿಲ್ಲ. ಇಂದು ಅವಳ ಸೀರೆಗೆ ಸ್ವಲ್ಪ ಕಲೆ ಬಿದ್ದಿತೆಂದು ಎಲ್ಲರ ಮುಂದೆ ನನ್ನ ಮಾನ ಮರ್ಯಾದೆಯನ್ನೇ ಮಣ್ಣು ಪಾಲು ಮಾಡಿಬಿಟ್ಟಳು ಅಂತ. ಇಂದು ಶಕುಂತಲಾ ಅವರು ತಮ್ಮ ಮಗ ಮತ್ತು ಸೊಸೆಯ ಮಾತು ನಂಬಿ ಸಂತೋಷದಿಂದ ಅವರ ಮನೆಗೆ ಬಂದ ದಿನವನ್ನೇ ಶಪಿಸುತ್ತಿದ್ದರು. ವಾಸ್ತವವಾಗಿ ಸುಮಾರು 3 ತಿಂಗಳ ಹಿಂದೆ ಸವಿತಾ ತಾಯಿಯಾಗಲಿದ್ದಳು. ಒಂದು ದಿನ ಬೆಳಗ್ಗೆ ಅಭಿಜಿತ್ ಕಚೇರಿಗೆ ಹೋಗಲು ಸಿದ್ಧವಾಗುತ್ತಿದ್ದನು. ಸವಿತಾ ಅವನ ಬಳಿ ಬಂದು ಕುಳಿತುಕೊಂಡು, ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ನನ್ನ ಪರಿಸ್ಥಿತಿ ನಿಮಗೆ ಗೊತ್ತೇ ಇದೆ. ಈಗ ನನಗೆ ಮನೆಯ ಎಲ್ಲ ಕೆಲಸಗಳನ್ನು ಮಾಡಲು ಆಗುತ್ತಿಲ್ಲ. ಆದ್ದರಿಂದ ಮನೆಯ ಕೆಲಸಗಳಿಗಾಗಿ ಒಬ್ಬ ಕೆಲಸದಾಕೆಯನ್ನ ಇಟ್ಟುಕೊಳ್ಳೋಣ ಎಂದು ಯೋಚಿಸಿದ್ದೇನೆ ಅಂತ ಹೇಳಿದಳು. ಇಲ್ಲ ಸವಿತಾ, ಕೆಲಸದಾಕೆಯನ್ನು ಇಟ್ಟರೆ ತುಂಬ ಖರ್ಚಾಗುತ್ತದೆ. ಈಗ ನನಗೆ ಆಫೀಸ್ಗೆ ತಡವಾಗುತ್ತಿದೆ. ಈ ವಿಷಯದ ಬಗ್ಗೆ ರಾತ್ರಿ ಮಾತನಾಡೋಣ. ನಾನು ಖಂಡಿತವಾಗಿಯೂ ಇದಕ್ಕೆ ಯಾವುದಾದರೂ ಪರಿಹಾರ ಕೊಂಡುಕೊಳ್ಳುತ್ತೇನೆ. ನೀನು ಚಿಂತಿಸಬೇಡ. ನಿನಗೆ ವಿಶ್ರಾಂತಿಯೂ ಸಿಗುವ ಹಾಗೆ, ಮನೆಯ ಕೆಲಸವೂ ಆಗುವ ಹಾಗೆ ನಾನು ಏನಾದರೂ ಮಾಡುತ್ತೇನೆ ಅಂತ ಹೇಳಿದ. ಈ ಮಾತು ಕೇಳಿ ಸವಿತಾ ತುಂಬ ಖುಷಿಪಟ್ಟಳು. ಅವಳು ನಗುತ್ತಾ, ಹಾಗಾದರೆ ನೀವು ಏನು ಮಾಡಲು ಹೊರಟಿದ್ದೀರಿ? ಅದನ್ನು ನನಗೂ ಹೇಳಿ ಅಂತ ಕೇಳಿದಳು. ಆಗ ಅಭಿಜಿತ್, ಅದನ್ನು ನೀನು ನೋಡುತ್ತಾ ಇರು. ನಾನು ಒಂದು ಉಪಾಯ ಯೋಚಿಸಿದ್ದೇನೆ. ಅದರಿಂದ ಸಮಸ್ಯೆಯೂ ಪರಿಹಾರವಾಗುತ್ತದೆ, ಯಾರಿಗೂ ನಷ್ಟವೂ ಆಗುವುದಿಲ್ಲ ಅಂತ ಹೇಳಿದ. ಹೀಗೆ ಹೇಳಿ ಅವನು ಕಚೇರಿಗೆ ಹೊರಟು ಹೋದನು. ಪ್ರತಿದಿನದಂತೆ ಅಭಿಜಿತ್ ಹೋದ ತಕ್ಷಣ ಸವಿತಾಳ ಮೊಬೈಲ್ ಗಂಟೆ ಬಾರಿಸಿತು.
ಅವಳು ಬಹಳ ಹೊತ್ತು ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿದ್ದಳು. ಸಂಜೆ ಅಭಿಜಿತ್ ಮನೆಗೆ ಹಿಂತಿರುಗಿ ಸವಿತಾಳಿಗೆ, ನಿನಗೆ ಈಗ ಮನೆಯ ಕೆಲಸ ಮಾಡಲು ಆಗುತ್ತಿಲ್ಲ ಅಲ್ಲವೇ? ನಾನು ಯೋಚಿಸಿದ್ದೇನೆ, ನನ್ನ ಅಮ್ಮ ಮತ್ತು ಅಪ್ಪನನ್ನು ಇಲ್ಲಿಗೆ ಕರೆಸಿಕೊಳ್ಳೋಣ. ಅಮ್ಮ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಮನೆಯ ಕೆಲಸಗಳು ಸುಲಭವಾಗಿ ಆಗುತ್ತವೆ ಅಂತ ಹೇಳಿದ. ಅತ್ತೆ ಮಾವನನ್ನು ಕರೆಸಿಕೊಳ್ಳುವ ಮಾತು ಕೇಳುತ್ತಿದ್ದಂತೆಯೇ ಸವಿತಾ ಮುಖ ಸಿಂಡರಿಸಿಕೊಂಡಳು. ಆಗ ಅವಳು, ಇದೇನಾ ನೀವು ಕಂಡುಕೊಂಡ ಉಪಾಯ? ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಇದ್ದರೆ ಎಷ್ಟು ಖರ್ಚಾಗುತ್ತದೆ ಎಂದು ಯೋಚಿಸಿದ್ದೀರಾ ಅಂತ ಹೇಳಿದಳು. ಅದಕ್ಕೆ ಅಭಿಜಿತ್, ಅದರ ಬಗ್ಗೆ ನೀನು ಚಿಂತಿಸುವ ಅಗತ್ಯವಿಲ್ಲ. ಅಮ್ಮ ನಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡುತ್ತಾರೆ. ನಂತರ ಮಗು ಹುಟ್ಟಿದ ಮೇಲೆಯೂ ಮಗುವನ್ನು ನೋಡಿಕೊಳ್ಳಲು ಅಮ್ಮನನ್ನು ಇಲ್ಲಿಯೇ ಇಟ್ಟುಕೊಳ್ಳಬಹುದು. ಆಗ ಮಗುವನ್ನು ನೋಡಿಕೊಳ್ಳಲು ಆಯಾ ಬೇಕಾಗುವುದಿಲ್ಲ, ಮನೆಯ ಕೆಲಸಕ್ಕೆ ಕೆಲಸದಾಕಿಯೂ ಬೇಕಾಗುವುದಿಲ್ಲ ಅಂತ ಹೇಳಿದ. ಈ ಮಾತು ಕೇಳುತ್ತಿದ್ದಂತೆ ಸವಿತಾ ತಕ್ಷಣ, ಹೌದು, ಇದೇ ಮಾತನ್ನು ನನ್ನ ಅಮ್ಮ ಕೂಡ ಹೇಳಿದ್ದರು. ಅತ್ತೆ ಇರುವಾಗ ಕೆಲಸದಾಕಿಯ ಅಗತ್ಯವೇನು ಅಂತ ಅಂದಳು. ಅವಳು ಹೀಗೆ ಹೇಳುತ್ತಿದ್ದಂತೆ ಅಭಿಜಿತ್ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದ. ಅದನ್ನು ಗಮನಿಸಿದ ಸವಿತಾ ತಕ್ಷಣ, ಅಯ್ಯೋ, ನನ್ನ ಅರ್ಥ ಏನೆಂದರೆ ನನ್ನ ಅಮ್ಮನ ಫೋನ್ ಬಂದಿತ್ತು. ಅವರು ಇದೇ ಮಾತು ಹೇಳುತ್ತಿದ್ದರು, ನಿಮ್ಮ ಅಮ್ಮನನ್ನ 1 ವರ್ಷದವರೆಗೆ ನಮ್ಮ ಮನೆಗೆ ಕರೆಸಿಕೊಳ್ಳಿ ಅಂತ. ಮನೆಯ ಕೆಲಸದಿಂದ ಹಿಡಿದು ಮಗುವನ್ನು ನೋಡಿಕೊಳ್ಳುವವರೆಗೂ ಎಲ್ಲವನ್ನು ಅವರೇ ಮಾಡುತ್ತಾರೆ ಎಂದು ಅಂತ ಹೇಳಿದಳು. ಸ್ವಲ್ಪ ಹೊತ್ತು ನಿಂತು ಮತ್ತೆ, ಆದರೆ ಅಭಿಜಿತ್, ಅತ್ತೆಯ ವಿಷಯ ಸರಿ, ಆದರೆ ಮಾವನವರು ಬಂದು ಇಲ್ಲೇನು ಮಾಡುತ್ತಾರೆ? ಅವರನ್ನು ಹಳ್ಳಿಯಲ್ಲೇ ಇರಲು ಬಿಡಿ, ಇಲ್ಲಿ ನಮಗೆ ಬೇಕಾಗಿರೋದು ಅತ್ತೆ ಮಾತ್ರ ಅಂತ ಹೇಳಿದಳು. ಅದಕ್ಕೆ ಅಭಿಜಿತ್, ಸವಿತಾ, ನಿನಗೆ ಅರ್ಥವಾಗುತ್ತಿಲ್ಲ. ನಾವು ಅಮ್ಮನನ್ನು ಇಷ್ಟು ದಿನಗಳ ಕಾಲ ಇಲ್ಲಿ ಕರೆಸಿಕೊಂಡರೆ ಅಪ್ಪನ ಊಟ ತಿಂಡಿಯ ಸಮಸ್ಯೆ ಆಗುತ್ತದೆ. ಅವರು ಹಳ್ಳಿಯಲ್ಲಿ ಒಬ್ಬರು ಹೇಗೆ ಇರುತ್ತಾರೆ? ಅದರ ಜೊತೆಗೆ ಅಪ್ಪ ಇಲ್ಲಿದ್ದರೆ ಹೊರಗಿನ ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ತರಕಾರಿ ತರುವುದು, ಹಾಲು ತರುವುದು, ದಿನಸಿ ಸಾಮಾನುಗಳನ್ನ ತರುವುದು ಎಲ್ಲವನ್ನು ಅವರು ನೋಡಿಕೊಳ್ಳುತ್ತಾರೆ. ಮತ್ತೆ ಅವರಿಗೆ ಪಿಂಚಣಿಯೂ ಬರುತ್ತದೆ ಅನ್ನುವುದನ್ನು ನೀನು ಮರೆತಿದ್ದೀಯಾ? ಅವರು ನಮ್ಮ ಮನೆಯಲ್ಲಿದ್ದರೆ ಆ ಪಿಂಚಣಿ ಹಣವು ಈ ಮನೆಯಲ್ಲಿಯೇ ಖರ್ಚಾಗುತ್ತದೆ ಅಲ್ಲವೇ? ಅದರಿಂದ ನನ್ನ ಖರ್ಚು ಕೂಡ ಸ್ವಲ್ಪ ಕಡಿಮೆಯಾಗುತ್ತದೆ ಅಂತ ಹೇಳಿದ. ಸ್ವಲ್ಪ ಯೋಚಿಸಿದ ಅಭಿಜಿತ್ತನು ಮತ್ತೆ, ಅಪ್ಪ ನಿವೃತ್ತಿಯಾದಾಗ ಅವರಿಗೆ ಒಳ್ಳೆಯ ಮೊತ್ತದ ಹಣ ಸಿಕ್ಕಿತ್ತು. ಆ ಹಣವನ್ನು ಅವರು ಫಿಕ್ಸ್ ಡೆಪಾಸಿಟ್ನಲ್ಲಿ ಇಟ್ಟಿದ್ದಾರೆ. ಈಗ ಆ FD ಕೂಡ ಮುಕ್ತಾಯವಾಗುವ ಸಮಯ ಬಂದಿದೆ. ಅಪ್ಪ ಇಲ್ಲಿಗೆ ಬಂದ ನಂತರ ಆ ಹಣದ ಬಗ್ಗೆ ಅವರೊಂದಿಗೆ ಮಾತನಾಡುತ್ತೇನೆ. ನಂತರ ನಾವು ಒಂದು ದೊಡ್ಡ ಮನೆ ಖರೀದಿಸಿ ನೆಮ್ಮದಿಯಿಂದ ಬದುಕಬಹುದು ಅಂತ ಹೇಳಿದ. ಈ ಮಾತು ಕೇಳಿ ಸವಿತಾ, ಆದರೆ ನಂತರ ನಿಮ್ಮ ಅಪ್ಪ ಅಮ್ಮ ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಉಳಿದುಕೊಳ್ಳಲು ಶುರು ಮಾಡಿದರೆ ನಾನು ಅವರ ಜೊತೆ ಯಾವ ಕಾರಣಕ್ಕೂ ಜೀವನ ಪೂರ್ತಿ ಇರಲು ಸಾಧ್ಯವಿಲ್ಲ ಅಂತ ಹೇಳಿದಳು. ಅದಕ್ಕೆ ಅಭಿಜಿತ್ ನಗುತ್ತಾ, ಅಯ್ಯೋ, ನೀನು ತುಂಬಾ ಯೋಚಿಸುತ್ತೀಯ ಕಣೆ, ಏಕೆ ಇಷ್ಟು ಚಿಂತೆ ಮಾಡುತ್ತೀಯ? ಒಮ್ಮೆ ಆ ಹಣ ನಮ್ಮ ಕೈಗೆ ಬರಲಿ, ನಂತರ ನೀನು ಹೇಳಿದ ಹಾಗೆಯೇ ಎಲ್ಲವೂ ನಡೆಯುತ್ತದೆ ಅಂತ ಹೇಳಿದ. ಅಭಿಜಿತ್ತನ ಮಾತುಗಳನ್ನು ಕೇಳಿ ಸವಿತಾ ಸಂತೋಷದಿಂದ ಕುಣಿದಾಡುವಷ್ಟು ಖುಷಿಪಟ್ಟಳು. ಅವಳು ತಕ್ಷಣ, ಹಾಗಿದ್ದರೆ ಇನ್ನೇಕೆ ತಡ, ಬೇಗ ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಅಂತ ಹೇಳಿದಳು. ಸರಿ ಸರಿ, ಈಗಲೇ ಮಾಡುತ್ತೇನೆ ಎಂದು ಅಭಿಜಿತ್ ತನ್ನ ತಾಯಿಗೆ ಕರೆ ಮಾಡಿ, ಅಮ್ಮ, ಸವಿತಾಳಿಗೆ ಆರೋಗ್ಯ ಸರಿಯಾಗಿಲ್ಲ. ಈಗ ಅವಳಿಗೆ 7ನೇ ತಿಂಗಳು ನಡೆಯುತ್ತಿದೆ. ಇತ್ತೀಚೆಗೆ ಅವಳ ಆರೋಗ್ಯವು ಆಗಾಗ ಕೆಡುತ್ತಿದೆ. ಈಗ ಅವಳಿಂದ ಮನೆಯ ಕೆಲಸಗಳನ್ನು ಮಾಡಲು ಆಗುತ್ತಿಲ್ಲ. ಇಲ್ಲಿ ಕೆಲಸದಾಕಿಯೂ ಸಿಗುತ್ತಿಲ್ಲ. ಅಮ್ಮ, ಒಂದು ಕೆಲಸ ಮಾಡಿ, ಸ್ವಲ್ಪ ದಿನಗಳ ಕಾಲ ನೀವು ಇಲ್ಲಿ ಬಂದು ಇರಬಹುದೇ ಅಂತ ಹೇಳಿದನು. ಮಗನ ಮಾತುಗಳನ್ನು ಕೇಳಿ ಶಕುಂತಲಾ ಅವರು, ಸರಿ ಮಗನೇ, ಈ ವಿಷಯದ ಬಗ್ಗೆ ನಿನ್ನ ಅಪ್ಪನ ಜೊತೆ ಮಾತನಾಡುತ್ತೇನೆ ಅಂತ ಹೇಳಿ ಅವರು ಕರೆ ಮುಗಿಸಿದರು. ಸಂಜೆ ಸುಮಂತ್ ಅವರು ಮನೆಗೆ ಬಂದಾಗ ಶಕುಂತಲಾ ಅವರು, ಕೇಳ್ರಿ, ಇಂದು ನಿಮ್ಮ ಮಗನ ಫೋನ್ ಬಂದಿತ್ತು. ಸೊಸೆಯ ಆರೋಗ್ಯ ಸರಿಯಾಗಿಲ್ಲವಂತೆ. ಇನ್ನು 2 ತಿಂಗಳಲ್ಲಿ ಮಗುವಾಗಲಿದೆ. ಅವರಿಗೆ ಕೆಲಸದಾಗಿಯೂ ಸಿಗುತ್ತಿಲ್ಲವಂತೆ. ಆದ್ದರಿಂದ ನಮ್ಮನ್ನು ಅಲ್ಲಿಗೆ ಬರಲು ಹೇಳಿದ್ದಾರೆ ಅಂತ ಹೇಳಿದರು. ಪತ್ನಿಯ ಮಾತು ಕೇಳಿದ ಸುಮಂತ್ ಅವರು, ಮಾತೇನೋ ಸರಿ ಇದೆ ಶಕುಂತಲಾ, ನಮ್ಮ ಮಕ್ಕಳಿಗೆ ಈಗ ನಮ್ಮ ಅಗತ್ಯ ಇರುವಾಗ ನಾವು ಸಹಾಯ ಮಾಡದೇ ಇದ್ದರೆ ಮತ್ಯಾರು ಮಾಡುತ್ತಾರೆ? ಇಷ್ಟೊಂದು ವರ್ಷಗಳ ನಂತರ ನಮ್ಮ ಮಗ ಮತ್ತು ಸೊಸೆ ನಮಗೆ ಇಷ್ಟು ದೊಡ್ಡ ಸಂತೋಷವನ್ನು ಕೊಡಲಿದ್ದಾರೆ. ಹಾಗಿರುವಾಗ ನಾವು ಅವರಿಗಾಗಿ ಇಷ್ಟು ಸಹಾಯವೂ ಮಾಡಬಾರದೆ? ಅಲ್ಲಿ ಸೊಸೆ ಕಷ್ಟಪಡುತ್ತಿರಬಹುದು. ನೀನು ಬೇಗ ಸಾಮಾನುಗಳನ್ನು ಸಿದ್ಧಪಡಿಸು, ನಾವು ಅಲ್ಲಿಗೆ ಹೋಗುವ ತಯಾರಿ ಮಾಡೋಣ ಅಂತ ಹೇಳಿದರು. ಗಂಡನ ಮಾತುಗಳನ್ನು ಕೇಳಿ ಶಕುಂತಲಾ ಅವರಿಗೆ ತುಂಬ ಸಂತೋಷವಾಯಿತು. ಅವರು ತಕ್ಷಣವೇ ತಮ್ಮ ಮಗನಿಗೆ ಕರೆ ಮಾಡಿ ಉತ್ಸಾಹದಿಂದ ಹೇಳಿದರು, ಮಗನೇ ಅಭಿಜಿತ್, ನಾವು 1 ಅಥವಾ 2 ದಿನಗಳಲ್ಲಿ ನಿನ್ನ ಮನೆಗೆ ಬಂದು ಬಿಡುತ್ತೇವೆ ಅಂತ. ಅಪಾರ ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ಶಕುಂತಲಾ ಅವರು ತಮ್ಮ ಮಗನ ಮನೆಗೆ ಬರಲು ಒಪ್ಪಿಕೊಂಡರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ಪ್ರೀತಿಯಿಂದ ತೆಗೆದುಕೊಂಡ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ಅವರ ಜೀವನದಲ್ಲಿ ಎಂತಹ ಕಹಿ ಅನುಭವಗಳಿಗೆ ಕಾರಣವಾಗಲಿದೆ ಅಂತ. ಶಕುಂತಲಾ ಮತ್ತು ಸುಮಂತ್ ಅವರಿಗೆ ಮಗ ಮತ್ತು ಸೊಸೆ ಯಾವ ಉದ್ದೇಶದಿಂದ ಅವರನ್ನು ತಮ್ಮ ಮನೆಗೆ ಕರೆಸಿಕೊಳ್ಳುತ್ತಿದ್ದಾರೆ ಎಂಬುದು ಗೊತ್ತಿರಲಿಲ್ಲ. 3 ದಿನಗಳ ನಂತರ ಶಕುಂತಲಾ ಮತ್ತು ಸುಮಂತ್ ಅವರು ತಮ್ಮ ಮಗ ಮತ್ತು ಸೊಸೆ ಇರುವ ದೊಡ್ಡ ನಗರಕ್ಕೆ ಬಂದರು. ಅವರು ಮನೆಗೆ ತಲುಪುತ್ತಿದ್ದಂತೆಯೇ ಅಭಿಜಿತ್ತನು, ನೋಡಿ ಅಮ್ಮ, ನಿಮ್ಮ ಸೊಸೆಯ ಆರೋಗ್ಯ ನಿನ್ನೆಯಿಂದ ತುಂಬ ಹದಗೆಟ್ಟಿದೆ. ಅವಳಿಗೆ ವಾಂತಿಯೂ ಆಗುತ್ತಿದೆ.
ಇದುವರೆಗೂ ಹೇಗೋ ನಾನು ಅಡಿಗೆ ಮಾಡಿ ಕೆಲಸ ನಡೆಸುತ್ತಿದ್ದೆ. ಈಗ ನೀವು ಬಂದಿದ್ದೀರಿ ಅಲ್ವಾ, ಈ ಅಡಿಗೆ ಮನೆಯ ಪೂರ್ತಿ ಜವಾಬ್ದಾರಿ ನಿಮಗೆ. ಮನೆಯ ಉಳಿದ ಎಲ್ಲ ಜವಾಬ್ದಾರಿಗಳು ಇನ್ನು ನಿಮ್ಮದೇ ಅಂತ ಹೇಳಿದ. ಮಗನು ಅಷ್ಟು ಹಕ್ಕಿನಿಂದ ಹೇಳಿದಾಗ ಶಕುಂತಲಾ ಅವರು ತುಂಬ ಸಂತೋಷಪಟ್ಟರು. ಅವರು ಮನಸ್ಸಿನಲ್ಲೇ ಯೋಚಿಸಿದರು, ನನ್ನ ಮಗ ನನಗೆ ಎಷ್ಟು ಪ್ರೀತಿ ಮಾಡುತ್ತಾನೆ. ನಾನು ಬಂದ ಕೂಡಲೇ ಇಡೀ ಮನೆಯ ಜವಾಬ್ದಾರಿಯನ್ನೇ ನನ್ನ ಕೈಗೆ ಕೊಟ್ಟಿದ್ದಾನೆ ಅಂತ. ಮನೆಗೆ ಬಂದ ದಿನದಿಂದಲೇ ಶಕುಂತಲಾ ಅವರು ಮನೆಯ ಎಲ್ಲ ಕೆಲಸಗಳ ಹೊಣೆಯನ್ನು ಹೊತ್ತುಕೊಂಡರು. ಬೆಳಗಿನ ಉಪಹಾರದಿಂದ ಹಿಡಿದು ರಾತ್ರಿ ಊಟದವರೆಗೂ ಮನೆಯ ಎಲ್ಲ ಕೆಲಸಗಳನ್ನು ಅವರೊಬ್ಬರೇ ಮಾಡುತ್ತಿದ್ದರು. ತಮ್ಮ ಪತ್ನಿ ಹಗಲು ರಾತ್ರಿ ಕೆಲಸದಲ್ಲಿ ನಿರತರಾಗಿರುವುದನ್ನು ನೋಡಿದ ಸುಮಂತ್ ಅವರು ಒಂದು ದಿನ, ಅಯ್ಯೋ ಶ್ರೀಮತಿ, ನೀನು ಇಡೀ ದಿನ ಕೆಲಸದಲ್ಲಿಯೇ ಮುಳುಗಿರುತ್ತೀಯಲ್ಲ, ಹೀಗೆಯೇ ಮಾಡುತ್ತಿದ್ದರೆ ನಿನ್ನ ಆರೋಗ್ಯ ಕೆಡಿಸಿಕೊಳ್ಳುತ್ತೀಯಾ ಅಂತ ಹೇಳಿದರು. ಅದಕ್ಕೆ ಶಕುಂತಲಾ ಅವರು ನಗುತ್ತಾ, ಅಯ್ಯೋ ನೀವು ಕೂಡ, ಮಗ ಮತ್ತು ಸೊಸೆ ನನ್ನನ್ನು ಅಜ್ಜಿಯನ್ನಾಗಿ ಮಾಡುತ್ತಿದ್ದಾರೆ. ಇದು ಸಾಮಾನ್ಯ ವಿಷಯವೇನಲ್ಲ. ಈ ಸಂತೋಷದ ಮುಂದೆ ನನಗೆ ಮೊಣಕಾಲಿನ ನೋವು ಕಾಣಿಸುತ್ತಿಲ್ಲ. ಒಮ್ಮೆ ಎಲ್ಲವೂ ಸುಗಮವಾಗಿ ಮುಗಿದು ಬಿಟ್ಟರೆ ನನ್ನ ಚಿಂತೆಯು ಕಡಿಮೆ ಆಗುತ್ತದೆ ಅಂತ ಹೇಳಿದರು. ಅಷ್ಟರಲ್ಲಿ ಕೊಠಡಿಯೊಳಗಿನಿಂದ ಸವಿತಾಳ ಧ್ವನಿ ಕೇಳಿಸಿತು, ಅತ್ತೆ, ನನಗಾಗಿ ಒಂದು ಕಪ್ ಚಹಾ ಮಾಡಿಕೊಡಿ ಅಂತ. ಅದೇ ಸಮಯದಲ್ಲಿ ಅಭಿಜಿತ್ ಕೂಡ ಕಚೇರಿಗೆ ಹೋಗಲು ಸಿದ್ಧನಾಗಿದ್ದ. ಅವನು ಜೋರಾಗಿ ಕೇಳಿದ, ಅಮ್ಮ, ನನ್ನ ಉಪಹಾರ ಎಲ್ಲಿದೆ ಅಂತ. ಶಕುಂತಲಾ ಅವರು ಮತ್ತೆ ಮನೆಯ ಕೆಲಸಗಳಲ್ಲೇ ತೊಡಗಿಕೊಂಡರು. ಕೊನೆಗೂ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಆ ದಿನವೂ ಬಂದಿತು. ಮನೆಗೆ ಒಂದು ಪುಟ್ಟ ಅತಿಥಿಯ ಆಗಮನವಾಯಿತು. ಮಗುವಿನ ಜನನದಿಂದ ಮನೆಯವರೆಲ್ಲರೂ ಸಂತೋಷದಲ್ಲಿ ತೇಲಿದರು. ಆದರೆ ಎಲ್ಲರಿಗಿಂತಲೂ ಹೆಚ್ಚು ಖುಷಿಯಾಗಿದ್ದವರು ಶಕುಂತಲಾ ಅವರು. ಅವರು ಅಜ್ಜಿಯಾಗಿರುವ ಸಂತೋಷದಲ್ಲಿ ತಮ್ಮ ಎಲ್ಲ ದಣಿವನ್ನು ಮರೆತಿದ್ದರು. ಅವರು ತುಂಬ ಪ್ರೀತಿಯಿಂದ ತಮ್ಮ ಸೊಸೆಯನ್ನು ನೋಡಿಕೊಳ್ಳುತ್ತಿದ್ದರು. ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ತಯಾರಿಸಿಕೊಡುತ್ತಿದ್ದರು. ಮೊಮ್ಮಗನಿಗೆ ಆಲಿವ್ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ದರು. ತಾಯಿ ಮತ್ತು ಮಗ ಇಬ್ಬರನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಹಗಲು ರಾತ್ರಿ ಅವರ ಸೇವೆಯಲ್ಲೇ ನಿರತರಾಗಿದ್ದರು. ಒಂದು ದಿನ ಶಕುಂತಲಾ ಮತ್ತು ಸುಮಂತ್ ಅವರು ತಮ್ಮ ಮೊಮ್ಮಗನನ್ನು ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಮುದ್ದಾಡುತ್ತಿದ್ದರು. ಅವನ ಸೌಂದರ್ಯ, ಅವನ ಚಲನವಲನಗಳ ಬಗ್ಗೆ ಮಾತನಾಡುತ್ತಾ ಇಬ್ಬರು ಸಂತೋಷ ಪಡುತ್ತಿದ್ದರು. ಅಷ್ಟರಲ್ಲಿ ಅವರ ಮಗ ಅಭಿಜಿತ್ ಅಲ್ಲಿಗೆ ಬಂದು ತನ್ನ ತಂದೆಯ ಕಡೆ ನೋಡುತ್ತಾ, ಅಪ್ಪ, ನಮಗೆ ಒಂದು ದೊಡ್ಡ ಮನೆ ಖರೀದಿಸಬೇಕೆಂಬ ಆಸೆ ಇದೆ ಎಂದು ನಿಮಗೆ ಗೊತ್ತೇ ಇದೆ. ಈಗ ನಾವು ಇರುವ ಈ ಮನೆ ನಮಗೆ ತುಂಬ ಚಿಕ್ಕದಾಗಿ ಅನಿಸುತ್ತದೆ. ಮನೆ ಖರೀದಿಸಲು ಲಕ್ಷಾಂತರ ರೂಪಾಯಿಗಳು ಬೇಕಾಗುತ್ತವೆ ಎಂಬುದು ನಿಮಗೆ ತಿಳಿದಿದೆ ಅಂತ ಹೇಳಿದ. ಅದಕ್ಕೆ ಸುಮಂತ್ ಅವರು, ಮಗನೇ, ಇದರಲ್ಲಿ ಚಿಂತಿಸಬೇಕಾದದ್ದು ಏನಿದೆ? ಮುಂದಿನ ತಿಂಗಳು ನನ್ನ FD ಮುಕ್ತಾಯವಾಗಲಿದೆ. ಈ ವಯಸ್ಸಿನಲ್ಲಿ ನಮಗೆ ಅಷ್ಟು ಹಣದಿಂದ ಏನು ಪ್ರಯೋಜನ? ಎಷ್ಟು ಹಣ ಬರುತ್ತದೆಯೋ ಅದನ್ನೆಲ್ಲ ನೀನೇ ಇಟ್ಟುಕೋ ಅಂತ ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆಯೇ ಅಭಿಜಿತನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕೆಲವು ದಿನಗಳು ಕಳೆದ ನಂತರ ಸವಿತಾಳಿಗೆ ತನ್ನ ಮಾವನವರು ಮನೆಯಲ್ಲಿರುವುದೇ ಇಷ್ಟವಾಗಲಿಲ್ಲ. ಅವಳಿಗೆ ಅವರು ಯಾವುದೇ ಕೆಲಸಕ್ಕೂ ಉಪಯೋಗವಾಗದವರಂತೆ ಕಾಣತೊಡಗಿದರು. ಮನೆಯ ಎಲ್ಲ ಕೆಲಸಗಳನ್ನು ಅತ್ತೆಯವರೇ ಮಾಡುತ್ತಿದ್ದರು. ಆದರೆ ಮಾವನವರು ಮನೆಯಲ್ಲೇ ಕುಳಿತುಕೊಂಡು ಕೆಲಸ ಹೆಚ್ಚಿಸುತ್ತಿದ್ದಾರೆ ಎಂಬ ಭಾವನೆ ಅವಳಿಗೆ ಬರುತ್ತಿತ್ತು. ಒಂದು ದಿನ ಅವಳು ತನ್ನ ಗಂಡ ಅಭಿಜಿತ್ಗೆ, ನಿಮ್ಮ ಅಪ್ಪನವರನ್ನ ಮತ್ತೆ ಹಳ್ಳಿಗೆ ಕಳುಹಿಸಿಬಿಡಿ ಅಂತ ಹೇಳಿದಳು. ಇದನ್ನು ಕೇಳಿದ ಅಭಿಜಿತ್ ಅವಳನ್ನು ಗದರಿಸುತ್ತಾ, ಸವಿತಾ, ನಿನಗೆ ಬುದ್ಧಿ ಇದೆಯಾ? ನೀನು ಅಪ್ಪನನ್ನು ಹಳ್ಳಿಗೆ ಕಳುಹಿಸು ಅಂತ ಹೇಳುತ್ತಿದ್ದೀಯಾ? ಅವರ FD ಇನ್ನೇನು ಮುಕ್ತಾಯವಾಗಲಿದೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಆ ಹಣ ಬಂದ ನಂತರ ನಾವು ದೊಡ್ಡ ಮನೆ ಖರೀದಿಸಬಹುದು. ನಮ್ಮ ಕನಸು ಈಗ ನನಸಾಗುವ ಹಂತದಲ್ಲಿದೆ. ಆ ಹಣದ ವಿಷಯವಾಗಿ ನಾನು ಈಗಾಗಲೇ ಅಪ್ಪನೊಂದಿಗೆ ಮಾತನಾಡಿದ್ದೇನೆ. ಆದ್ದರಿಂದ ಹಣ ಬರುವವರೆಗೆ ಅಪ್ಪನಿಗೆ ಬೇಸರವಾಗುವಂತಹ ಯಾವ ಮಾತನ್ನು ಆಡಬೇಡ ಅಂತ ಹೇಳಿದನು. ಮುಂದಿನ ದಿನ ಶಕುಂತಲಾ ಅವರು ಅಡಿಗೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ತಮ್ಮ ಕೊಠಡಿಗೆ ಬಂದಾಗ ಸುಮಂತ್ ಅವರು ಏನೋ ಆಳವಾದ ಚಿಂತೆಯಲ್ಲಿ ಕುಳಿತಿದ್ದರು. ಅದನ್ನು ನೋಡಿ ಶಕುಂತಲಾ ಅವರು, ಏನಾಯ್ತು ರೀ, ತುಂಬ ಯೋಚನೆಯಲ್ಲಿ ಮುಳುಗಿರುವಂತೆ ಕಾಣುತ್ತೀರಲ್ಲ ಅಂತ ಕೇಳಿದರು. ಅದಕ್ಕೆ ಸುಮಂತ್ ಅವರು, ಶಕುಂತಲಾ, ಬಹಳ ದಿನಗಳಿಂದ ಅಭಿಜಿತ್ ದೊಡ್ಡ ಮನೆ ಖರೀದಿಸಬೇಕೆಂದು ಹೇಳುತ್ತಿದ್ದಾನೆ. ಹಾಗೆ ನೋಡಿದರೆ ಅವನ ಮಾತು ಕೂಡ ಸರಿ ಅನಿಸುತ್ತದೆ. ನಾನು ಈಗ ನಿವೃತ್ತನಾಗಿದ್ದೇನೆ. ಈ ವಯಸ್ಸಿನಲ್ಲಿ ನಾವು ಇನ್ನೆಷ್ಟು ದಿನ ಮಗ ಸೊಸೆಯಿಂದ ದೂರವಿದ್ದುಕೊಳ್ಳಬಹುದು? ಕೊನೆಗೆ ನಮ್ಮ ವೃದ್ಧಾಪ್ಯದಲ್ಲಿ ನಮಗೂ ಮಗ ಮತ್ತು ಸೊಸೆಯ ಆಸರೆ ಬೇಕಾಗುತ್ತದೆ. ಆದ್ದರಿಂದ ನನ್ನ ಮನಸ್ಸಿಗೆ ಒಂದು ಯೋಚನೆ ಬಂದಿದೆ. ನಮ್ಮ ಹಳ್ಳಿಯ ಮನೆಯನ್ನು, ಜಮೀನನ್ನು ಮಾರಿಬಿಡೋಣ. ಅದರ ಜೊತೆಗೆ ನನ್ನ FDಯ ಹಣವೂ ಸಿಗಲಿದೆ. ಒಟ್ಟಾರೆ ಒಳ್ಳೆಯ ಮೊತ್ತದ ಹಣ ಕೈಗೆ ಬರುತ್ತದೆ. ಆ ಹಣದಿಂದ ಈ ನಗರದಲ್ಲಿ ಒಂದು ದೊಡ್ಡ ಮನೆ ಖರೀದಿಸಬಹುದು. ನಂತರ ನಾವು ಎಲ್ಲರೂ ಒಂದೇ ಮನೆಯಲ್ಲಿ ಸೇರಿ ಸಂತೋಷದಿಂದ ಬದುಕಬಹುದು ಅಂತ ಹೇಳಿದರು. ಈ ಮಾತುಗಳನ್ನು ಕೇಳಿ ಶಕುಂತಲಾ ಅವರ ಮುಖದಲ್ಲಿ ಸಂತಸದ ನಗು ಮೂಡಿತು. ಆಗ ಅವರು, ನೀವು ಹೇಳಿದ್ದು ನಿಜ, ಅದು ಒಳ್ಳೆಯ ಆಲೋಚನೆ ಅಂತ ಹೇಳಿದರು. ಆಗ ಸುಮಂತ್ ಅವರು, ಸರಿ ಶಕುಂತಲಾ, ನಾನು ನಾಳೆಯೇ ಹಳ್ಳಿಗೆ ಹೋಗುತ್ತೇನೆ. FDಯ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುತ್ತೇನೆ. ಜೊತೆಗೆ ಮನೆ ಮತ್ತು ಜಮೀನನ್ನು ಮಾರುವ ವಿಚಾರದಲ್ಲಿಯೂ ಮಾತುಕತೆ ನಡೆಸುತ್ತೇನೆ. ಈ ಎಲ್ಲ ಕೆಲಸಗಳಿಗೆ ಕನಿಷ್ಠ 1 ವಾರವಾದರೂ ಬೇಕಾಗುತ್ತದೆ ಅಂತ ಹೇಳಿದರು. ಅದಕ್ಕೆ ಶಕುಂತಲಾ ಅವರು,
ಆದರೆ ಮುಂದಿನ ವಾರ ಮೊಮ್ಮಗನ ನಾಮಕರಣದ ಸಂಭ್ರಮಕ್ಕೆ ಮಗ ಮತ್ತು ಸೊಸೆ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಇಟ್ಟಿದ್ದಾರೆ ಅಲ್ಲವೇ ಅಂದರು. ಅದಕ್ಕೆ ಸುಮಂತ್ ಅವರು ನಗುತ್ತಾ, ಅಯ್ಯೋ ಶಕುಂತಲಾ, ಮುಂದಿನ ವಾರದೊಳಗೆ ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ನಾನು ಹಿಂತಿರುಗಿ ಬಿಡುತ್ತೇನೆ, ನೀನು ಚಿಂತಿಸಬೇಡ ಅಂತ ಹೇಳಿದರು. ಮರುದಿನ ಸುಮಂತ್ ಅವರು ಹಳ್ಳಿಯ ಕಡೆಗೆ ಹೊರಟರು. ಹಳ್ಳಿಯ ಮನೆ ಮತ್ತು ಜಮೀನನ್ನು ಮಾರುವ ವಿಚಾರವು FDಯ ಹಣ ಬರಲಿರುವ ಸುದ್ದಿಯು ಕೇಳಿ ಅಭಿಜಿತ್ ಮತ್ತು ಸವಿತಾ ತುಂಬ ಸಂತೋಷಪಟ್ಟರು. ಇಬ್ಬರು ಕಣ್ಣು ತುಂಬ ಕನಸುಗಳನ್ನು ಕಟ್ಟಿಕೊಳ್ಳುತ್ತಾ ದೊಡ್ಡದಾದ ಐಷಾರಾಮಿ ಮನೆಯ ಕನಸಿನಲ್ಲಿ ತೇಲತೊಡಗಿದ್ದರು. ಒಂದು ದಿನ ಶಕುಂತಲಾ ಅವರು ಅಡಿಗೆ ಮನೆಯ ಕೆಲಸ ಮುಗಿಸಿ ಹೊರಗೆ ಬಂದಾಗ ಮಗುವಿನ ಅಳುವ ಶಬ್ದ ಕೇಳಿಸಿತು. ಅವರು ತಕ್ಷಣ ಓಡಿ ಹೋಗಿ ಮೊಮ್ಮಗನನ್ನು ತಮ್ಮ ಮಡಿಲಿಗೆ ಎತ್ತಿಕೊಂಡರು. ಅಷ್ಟರಲ್ಲಿ ಅವರ ಸೊಸೆ ಸವಿತಾ ಕೋಪದಿಂದ, ಅತ್ತೆ, ನೀವು ಕೈ ತೊಳೆಯದೆ ಮಗುವನ್ನು ಹೇಗೆ ಎತ್ತಿಕೊಂಡಿರಿ? ಇದರಿಂದ ಸೋಂಕು ಹರಡಬಹುದು ಅನ್ನುವುದು ನಿಮಗೆ ಗೊತ್ತಿಲ್ಲವೇ? ಇನ್ನು ಮುಂದೆ ಮಗುವನ್ನು ಎತ್ತಿಕೊಳ್ಳುವ ಮೊದಲು ಸ್ಯಾನಿಟೈಸರ್ ಬಳಸಿ ಕೈಗಳನ್ನು ಸ್ವಚ್ಛಗೊಳಿಸಿರಿ ಅಂತ ಹೇಳಿದಳು. ಸೊಸೆಯ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಶಕುಂತಲಾ ಅವರು ಬೆಚ್ಚಿಬಿದ್ದರು. ಅವರಿಗೆ ಹೆಚ್ಚು ಆಶ್ಚರ್ಯವಾದದ್ದು ಏನೆಂದರೆ ಸವಿತಾ ಈ ಎಲ್ಲ ಮಾತುಗಳನ್ನು ತಮ್ಮ ಮಗ ಅಭಿಜಿತ್ತನ ಎದುರಲ್ಲೇ ಹೇಳುತ್ತಿದ್ದಳು. ಆದರೆ ಅಭಿಜಿತ್ ಮಾತ್ರ ಒಂದು ಮಾತನ್ನೂ ಆಡಲಿಲ್ಲ. ಹೀಗೆ ದಿನಗಳು ಕಳೆಯತೊಡಗಿದವು. ಸವಿತಾ ಪ್ರತಿದಿನವೂ ಶಕುಂತಲಾ ಅವರು ಮಾಡುವ ಯಾವುದಾದರೂ ಕೆಲಸದಲ್ಲಿ ತಪ್ಪು ಹುಡುಕುತ್ತಿದ್ದಳು. ಅಭಿಜಿತ್ ಮಾತ್ರ ಎಲ್ಲವನ್ನ ನೋಡುತ್ತಾ ಮೌನ ಪ್ರೇಕ್ಷಕನಾಗಿ ಉಳಿಯುತ್ತಿದ್ದ. ಮೊಮ್ಮಗನಿಗೆ 1.5 ತಿಂಗಳು ತುಂಬಿದಾಗ ಅಭಿಜಿತ್ ಮತ್ತು ಸವಿತಾ ನಾಮಕರಣದ ಸಂಭ್ರಮಕ್ಕಾಗಿ ಒಂದು ದೊಡ್ಡ ಪಾರ್ಟಿಯನ್ನು ಏರ್ಪಡಿಸಿದರು. ಪಾರ್ಟಿಯ ದಿನ ಸವಿತಾ ತನ್ನ ಅತ್ತೆಯ ಬಳಿ ಬಂದು, ಅತ್ತೆ, ನಿಮ್ಮ ಬಳಿ ಇಂದು ರಾತ್ರಿ ಪಾರ್ಟಿಗೆ ಹಾಕಿಕೊಳ್ಳಲು ಒಳ್ಳೆಯ ಸೀರೆ ಕೂಡ ಇಲ್ಲ. ನೀವು ಹಳ್ಳಿಯಿಂದ ತಂದಿರುವ ಸೀರೆಗಳೆಲ್ಲ ಹಳೆಯ ವಿನ್ಯಾಸದ್ದಾಗಿವೆ. ತುಂಬ ಸರಳ ಮತ್ತು ಅಗ್ಗದ ಸೀರೆಗಳು. ನೀವು ಆ ಹಳೆಯ ಕಾಟನ್ ಸೀರೆ ಹಾಕಿಕೊಂಡು ಅತಿಥಿಗಳ ಮುಂದೆ ಬಂದರೆ ನಮ್ಮ ಮಾನ ಗೌರವಕ್ಕೆ ಧಕ್ಕೆ ಬರಬಹುದು. ಹಾಗಾಗಿ ಒಂದು ಕೆಲಸ ಮಾಡಿ, ಇಂದು ಪಾರ್ಟಿಗೆ ನನ್ನ ಸೀರೆಯನ್ನೇ ಉಟ್ಟಿಕೊಳ್ಳಿ. ಆದರೆ ಜಾಗರೂಕತೆಯಿಂದ ಧರಿಸಬೇಕು, ಏಕೆಂದರೆ ಈ ಸೀರೆಯನ್ನು ನನ್ನ ಗಂಡ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಅಮೂಲ್ಯವಾದದ್ದು, ಗಮನದಲ್ಲಿರಲಿ. ಇದರ ಮೇಲೆ ಒಂದು ಕಲೆ ಕೂಡ ಬೀಳಬಾರದು ಅಂತ ಹೇಳಿದಳು. ಅದಕ್ಕೆ ಶಕುಂತಲಾ ಅವರು, ಸರಿ ಸೊಸೆ, ನೀನು ಹೇಳಿದರೆ ನಿನ್ನ ಸೀರೆ ಹಾಕಿಕೊಳ್ಳುತ್ತೇನೆ. ಆದರೆ ತುಂಬ ದುಬಾರಿ ಸೀರೆ ಕೊಡಬೇಡ, ಸರಳವಾದ ಸೀರೆ ಕೊಟ್ಟರೆ ಸಾಕು ಅಂತ ಹೇಳಿದರು. ಆಗ ಸವಿತಾ ತನ್ನ ಅಲ್ಮಾರಿಯಿಂದ ಒಂದು ಸೀರೆ ತೆಗೆದು ಅತ್ತೆಗೆ ಕೊಟ್ಟು, ಇಗೋ ಅತ್ತೆ, ಈ ಸೀರೆಯನ್ನು ಹಾಕಿಕೊಳ್ಳಿ. ಇಂತಹ ಸೀರೆಯನ್ನು ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಉಟ್ಟಿಕೊಂಡಿರಲಿಕ್ಕಿಲ್ಲ. ಇಂದು ನಾನು ನಿಮಗೆ ಧರಿಸಲು ಕೊಡುತ್ತಿದ್ದೇನೆ ಅಂತ ಹೇಳಿದಳು. ಸೊಸೆಯ ಈ ಮಾತುಗಳು ಶಕುಂತಲಾ ಅವರ ಮನಸ್ಸಿಗೆ ತುಂಬ ನೋವುಂಟು ಮಾಡುತ್ತಿದ್ದವು. ಅವರಿಗೆ ಆ ಸೀರೆ ಧರಿಸುವ ಆಸೆ ಇರಲಿಲ್ಲ. ಆದರೆ ಬೇರೆ ದಾರಿ ಇಲ್ಲದ ಕಾರಣ ಅನಿವಾರ್ಯವಾಗಿ ಸೊಸೆಯ ಸೀರೆಯನ್ನು ಉಟ್ಟುಕೊಳ್ಳಬೇಕಾಯಿತು. ಸಂಜೆ ಪಾರ್ಟಿ ಆರಂಭವಾಯಿತು. ಅವರ ಮಗ ಮತ್ತು ಸೊಸೆ ಅತಿಥಿಗಳ ಜೊತೆ ನಗುತ್ತಾ ಮಾತನಾಡುತ್ತಾ ಸಂಭ್ರಮದಲ್ಲಿ ತೊಡಗಿದ್ದರು. ಇನ್ನೊಂದು ಕಡೆ ಶಕುಂತಲಾ ಅವರು ಮಾತ್ರ ಓಡಾಡುತ್ತಾ ಎಲ್ಲ ಅತಿಥಿಗಳ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು. ಒಬ್ಬರಿಗೆ ಕಾಫಿ, ಮತ್ತೊಬ್ಬರಿಗೆ ಚಹಾ, ಇನ್ನೊಬ್ಬರಿಗೆ ತಿಂಡಿ ಎಂದು ನಿರಂತರವಾಗಿ ಕೆಲಸ ಮಾಡುತ್ತಾ ಪಾರ್ಟಿಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿಕೊಂಡಿದ್ದರು. ಅವರ ಮುಖದಲ್ಲಿ ದನಿವು ಸ್ಪಷ್ಟವಾಗಿ ಕಾಣುತ್ತಿದ್ದರೂ ಮೊಮ್ಮಗನ ನಾಮಕರಣದ ಸಂತೋಷಕ್ಕಾಗಿ ಎಲ್ಲವನ್ನ ಸಹಿಸಿಕೊಂಡು ಕೆಲಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರ ಗಂಡ ಸುಮಂತ್ ಅವರು ಪಾರ್ಟಿಯಲ್ಲಿ ಭಾಗವಹಿಸಿರಲಿಲ್ಲ. ಏಕೆಂದರೆ ಅವರು ಹಳ್ಳಿಗೆ ಹೋಗಿದ್ದ ಕೆಲಸ ಮುಗಿಯಲು ಇನ್ನೂ 2-3 ದಿನಗಳು ಬೇಕಾಗಿತ್ತು. ಅತಿಥಿಗಳ ಆತಿಥ್ಯ ನೋಡಿಕೊಳ್ಳುತ್ತಾ ಶಕುಂತಲಾ ಅವರಿಗೆ ತುಂಬ ದಣಿವು ಆಗಿತ್ತು. ಅದೇ ವೇಳೆ ಅಡುಗೆ ಮನೆಯಲ್ಲಿ ಬಿದ್ದಿದ್ದ ನೀರಿನ ಮೇಲೆ ಅವರ ಕಾಲು ಜಾರಿತು. ಕೈಯಲ್ಲಿದ್ದ ಚಹಾ ಮತ್ತು ಕಾಫಿ ಅವರ ಸೀರೆಯ ಮೇಲೆ ಚೆಲ್ಲಿ ಬಿದ್ದವು. ಅದರ ನಂತರ ಅವರ ಮಗ ಮತ್ತು ಸೊಸೆ ಎಲ್ಲರ ಮುಂದೆ ಅವರನ್ನು ಅವಮಾನಿಸುತ್ತಾ ಕಟುವಾದ ಮಾತುಗಳನ್ನು ಆಡಿದರು. ಈ ಅವಮಾನಕರ ಮಾತುಗಳನ್ನು ಕೇಳಿದ ಶಕುಂತಲಾ ಅವರ ಕಣ್ಣೀರು ನಿಲ್ಲುವ ಲಕ್ಷಣವೇ ಕಾಣಲಿಲ್ಲ. ಅವರು ಊಟವೂ ಮಾಡದೆ, ನೀರು ಕುಡಿಯದೆ ತಮ್ಮ ಕೊಠಡಿಗೆ ಹೋಗಿಬಿಟ್ಟರು. ಹೋಗುವಾಗ ಸೊಸೆಯ ಸೀರೆಯನ್ನು ಬಿಚ್ಚಿ ಒಂದು ಬದಿಗೆ ಇಟ್ಟರು. ಪಾರ್ಟಿ ಮುಗಿದ ನಂತರ ಅವರು ತಮ್ಮ ಸೊಸೆಯ ಬಳಿ ಹೋಗಿ, ಸೊಸೆ, ನಾಳೆ ನಿನ್ನ ಸೀರೆಯನ್ನು ಚೆನ್ನಾಗಿ ತೊಳೆದು ನಿನಗೆ ಕೊಡುತ್ತೇನೆ ಅಂತ ಹೇಳಿದರು. ಅದಕ್ಕೆ ಸವಿತಾ ಕೋಪದಿಂದ, ಅಷ್ಟು ಉಪಕಾರ ಮಾಡುವ ಅಗತ್ಯ ಇಲ್ಲ ಅತ್ತೆ. ನಾನು ನನ್ನ ಸೀರೆಗಳನ್ನು ಮನೆಯಲ್ಲಿ ತೊಳೆಯುವುದಿಲ್ಲ, ಡ್ರೈ ಕ್ಲೀನ್ ಮಾಡಿಸುತ್ತೇನೆ. ಒಂದು ಸೀರೆಯನ್ನು ಡ್ರೈ ಕ್ಲೀನ್ ಮಾಡಿಸಲು 600 ರೂಪಾಯಿ ಖರ್ಚಾಗುತ್ತದೆ. ನಿಮ್ಮ ಹಾಗೆ ಅಗ್ಗದ ಹಳೆಯ ಸೀರೆಗಳನ್ನು ನಾನು ಧರಿಸುವುದಿಲ್ಲ ಅಂತ ಹೇಳಿದಳು. ಸೊಸೆಯ ಈ ಮಾತುಗಳನ್ನು ಕೇಳಿ ಶಕುಂತಲಾ ಅವರಿಗೆ ತಮ್ಮನ್ನು ತಾವು ತುಂಬ ಅವಮಾನಿತರಾಗುವಂತೆ ಅನಿಸಿತು. ಈಗ ಅವರಿಗೆ ಆ ಮನೆಯಲ್ಲಿ ಇರಲು ಮನಸ್ಸೇ ಆಗುತ್ತಿರಲಿಲ್ಲ. ಮರುದಿನ ಅವರ ಮಗ ಮತ್ತು ಸೊಸೆ ಮನೆಯಲ್ಲಿ ಇಲ್ಲದಾಗ ಅವರ ಗಂಡ ಸುಮಂತ್ ಅವರ ಕರೆ ಬಂದಿತು. ಅವರು ಕೇಳಿದರು, ಏನು ಶ್ರೀಮತಿ, ಪಾರ್ಟಿ ಹೇಗಾಯಿತು ಅಂತ. ಆದರೆ ಶಕುಂತಲಾ ಅವರಿಗೆ ಏನು ಮಾತನಾಡಲು ಆಗಲಿಲ್ಲ. ಅವರ ಮೌನ ಸುಮಂತ್ ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟಿಸಿತು. ಅವರು ಚಿಂತೆಯಿಂದ, ಏನಾಯಿತು ಶ್ರೀಮತಿ, ನೀನು ಚೆನ್ನಾಗಿದ್ದೀಯಾ? ಅಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರಾ ಅಂತ ಕೇಳಿದರು. ಶಕುಂತಲಾ ಅವರು ಗಂಟಲು ಕಟ್ಟಿಕೊಂಡ ಧ್ವನಿಯಲ್ಲಿ, ಹೌದು, ಎಲ್ಲವೂ ಚೆನ್ನಾಗಿದೆ. ನೀವು ಮಾತ್ರ ಬೇಗ ಬನ್ನಿ. ನೀವಿಲ್ಲದೆ ಇಲ್ಲಿ ನನಗೆ ಏನು ಚೆನ್ನಾಗಿ ಅನಿಸುತ್ತಿಲ್ಲ ಅಂತ ಹೇಳಿದರು. ಅವರ ಬಾಯಿಂದ ಈ ಮಾತುಗಳು ಕೇಳುತ್ತಿದ್ದಂತೆಯೇ ಸುಮಂತ್ ಅವರು ಆಶ್ಚರ್ಯಪಟ್ಟರು. ಅವರು ಮತ್ತೆ ಮುಂದುವರೆದು, ನನಗೆ ಏನೋ ಸರಿಯಿಲ್ಲವೆಂದು ಅನಿಸುತ್ತದೆ, ನಿಜ ಹೇಳು, ಏನಾಯಿತು?
ಅಂತ ಕೇಳಿದರು. ಆಗ ಶಕುಂತಲಾ ಅವರು ಅಳುತ್ತಾ ನಡೆದ ಎಲ್ಲ ಘಟನೆಗಳನ್ನು ಫೋನಿನಲ್ಲಿ ವಿವರವಾಗಿ ಹೇಳಿದರು. ಅದನ್ನು ಕೇಳಿದ ಸುಮಂತ್ ಅವರಿಗೆ ತುಂಬ ಕೋಪ ಬಂದಿತು. ಅವರು ತಮ್ಮ ಜೀವನದಲ್ಲಿ ಯಾವಾಗಲೂ ತಮ್ಮ ಪತ್ನಿಯೊಂದಿಗೆ ಗೌರವದಿಂದಲೇ ಮಾತನಾಡಿದ್ದರು. ಒಂದೇ ಒಂದು ಬಾರಿ ಕೂಡ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ನೋಡಿಕೊಂಡಿರಲಿಲ್ಲ. ಆದರೆ ಇಂದು ತಮ್ಮ ಮಗ ಮತ್ತು ಸೊಸೆ ಒಂದು ಸೀರೆಯ ಕಾರಣಕ್ಕೆ ಎಲ್ಲರ ಮುಂದೆ ತಮ್ಮ ಪತ್ನಿಯನ್ನು ಅವಮಾನಿಸಿದ್ದಾರೆ ಎಂಬುದು ತಿಳಿದಾಗ ಅವರಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಮನಸ್ಸಿನಲ್ಲೇ ಯೋಚಿಸಿದರು. 3 ತಿಂಗಳಿಂದ ನನ್ನ ಹೆಂಡತಿ ಇವರ ಸೇವೆಯಲ್ಲೇ ತನ್ನ ಮನಸ್ಸು, ಶ್ರಮ ಎಲ್ಲವನ್ನ ಅರ್ಪಿಸಿದ್ದಾಳೆ. ಹಗಲು ರಾತ್ರಿ ದುಡಿದಿದ್ದಾಳೆ. ಅದಕ್ಕೆ ಪ್ರತಿಫಲವಾಗಿ ಮಗ ಮತ್ತು ಸೊಸೆ ನೀಡಿದ್ದು ಈ ಅವಮಾನವೇ ಅಂತ 3-4 ದಿನಗಳ ನಂತರ ಸುಮಂತ್ ಅವರು ತಮ್ಮ ಮಗನ ಮನೆಗೆ ಮರಳಿ ಬಂದರು. ಅವರ ಕೈಯಲ್ಲಿ ಒಂದು ದೊಡ್ಡ ಶಾಪಿಂಗ್ ಬ್ಯಾಗ್ ಇದ್ದಿತು. ಅವರು ಆ ಬ್ಯಾಗ್ ಅನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ನೇರವಾಗಿ ತಮ್ಮ ಪತ್ನಿಯನ್ನು ಭೇಟಿಯಾಗಲು ಅವರ ಕೊಠಡಿಗೆ ಹೋದರು. ಸ್ವಲ್ಪ ಸಮಯದ ನಂತರ ಸವಿತಾ ತನ್ನ ಕೊಠಡಿಯಿಂದ ಹೊರಗೆ ಬಂದಳು. ಅವಳ ಕಣ್ಣಿಗೆ ಆ ಶಾಪಿಂಗ್ ಬ್ಯಾಗ್ ಬಿದ್ದಿತು. ಕುತೂಹಲದಿಂದ ಅವಳು ಅದನ್ನು ತೆರೆದು ನೋಡಿದಳು. ಅದರೊಳಗೆ ಒಂದು ಅತ್ಯಂತ ಸುಂದರವಾದ ಸಿಲ್ಕ್ ಸೀರೆ ಇದ್ದಿತು. ಸವಿತಾಳಿಗೆ ಅದು ತನ್ನ ಗಂಡ ಅಭಿಜಿತ್ ತನಗಾಗಿ ತಂದ ಉಡುಗೊರೆ ಎಂದು ಅನಿಸಿತು. ಅವಳಿಗೆ ಇನ್ನೂ ತನ್ನ ಮಾವನವರು ಮನೆಗೆ ಬಂದಿರುವ ವಿಷಯವೇ ಗೊತ್ತಿರಲಿಲ್ಲ. ಏಕೆಂದರೆ ಅವರು ಬಂದಾಗ ಅವಳು ತನ್ನ ಕೊಠಡಿಯಲ್ಲಿ ಮಲಗಿದ್ದಳು. ಅಭಿಜಿತ್ ನನಗೆ ಸರ್ಪ್ರೈಸ್ ಗಿಫ್ಟ್ ತಂದಿದ್ದಾನೆ ಎಂದುಕೊಂಡ ಸವಿತಾ ಸಂತೋಷದಿಂದ ಆ ಸೀರೆಯನ್ನು ತೆಗೆದುಕೊಂಡು ತನ್ನ ಕೊಠಡಿಗೆ ಓಡಿದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಆ ಸೀರೆಯನ್ನು ಧರಿಸಿ ಕನ್ನಡಿಯ ಮುಂದೆ ನಿಂತಳು. ಆ ಸೀರೆ ನಿಜವಾಗಿಯೂ ತುಂಬ ಸುಂದರವಾಗಿತ್ತು. ಅದರ ನಯವಾದ ವಿನ್ಯಾಸ ಮತ್ತು ಶ್ರೀಮಂತ ನೋಟವನ್ನು ನೋಡಿ ಸವಿತಾ ಮನಸ್ಸಿನಲ್ಲಿ ಯೋಚಿಸಿದಳು. ಈ ಸೀರೆಯ ಬೆಲೆ ಕನಿಷ್ಠ 40,000 ರೂಪಾಯಿಗಳಾದರೂ ಇರಬಹುದು. ಇಂತಹ ಸೀರೆಯನ್ನು ಖರೀದಿಸಬೇಕು ಎಂಬುದು ನನ್ನ ಬಹಳ ದಿನಗಳ ಆಸೆಯಾಗಿತ್ತು ಅಂತ. ಸ್ವಲ್ಪ ಸಮಯದ ನಂತರ ಅಭಿಜಿತ್ ಕಚೇರಿಯಿಂದ ಮನೆಗೆ ಬಂದನು. ಸವಿತಾ ಖುಷಿಯಿಂದ ಅವನನ್ನು ಕರೆದು, ನೋಡಿ, ಈ ಸೀರೆಯಲ್ಲಿ ನಾನು ಹೇಗೆ ಕಾಣುತ್ತಿದ್ದೇನೆ ಅಂತ ಕೇಳಿದಳು. ಸವಿತಾಳನ್ನ ಆ ಸೀರೆಯಲ್ಲೇ ನೋಡಿದ ಅಭಿಜಿತ್ ಆಶ್ಚರ್ಯದಿಂದ, ವಾವ್, ಈ ಸೀರೆ ತುಂಬ ಚೆನ್ನಾಗಿದೆ. ಆದರೆ ನೀನು ಇದನ್ನು ಯಾವಾಗ ಖರೀದಿಸಿದೆ? ನನಗೆ ಹೇಳಲೇ ಇಲ್ಲವಲ್ಲ ಅಂತ ಹೇಳಿದನು. ಅದನ್ನು ಕೇಳಿ ಸವಿತಾ ಗೊಂದಲದಿಂದ, ಏನು ಅಂದಿರಿ? ಈ ಸೀರೆಯನ್ನು ನೀವು ತರಲಿಲ್ಲವೇ? ನನ್ನ ಜೊತೆ ತಮಾಷೆ ಮಾಡಬೇಡಿ. ಇದೇ ಬ್ಯಾಗಿನಲ್ಲಿ ಇತ್ತು. ನೀವು ತರದಿದ್ದರೆ ಇದನ್ನು ಮತ್ಯಾರು ತಂದರು ಅಂತ ಕೇಳಿದಳು. ಅಷ್ಟರಲ್ಲಿ ಅವರ ಮಾತುಗಳನ್ನು ಕೇಳಿದ ಸುಮಂತ್ ಅವರು ತಮ್ಮ ಪತ್ನಿಯೊಂದಿಗೆ ಕೊಠಡಿಯಿಂದ ಹೊರಬಂದರು. ಸವಿತಾ ಮತ್ತು ಅಭಿಜಿತ್ ಇಬ್ಬರೂ ಆಶ್ಚರ್ಯದಿಂದ ಅವರತ್ತ ನೋಡಿದರು. ಆಗ ಸುಮಂತ್ ಅವರು ಶಾಂತ ಧ್ವನಿಯಲ್ಲಿ, ಸೊಸೆ, ಆ ಸೀರೆಯನ್ನ ಅಭಿಜಿತ್ ತಂದಿಲ್ಲ, ಅದನ್ನು ನಾನು ತಂದಿದ್ದೇನೆ ಅಂತ ಹೇಳಿದರು. ಅಭಿಜಿತ್ ತಕ್ಷಣ, ಅಯ್ಯೋ ಅಪ್ಪ, ನೀವು ಯಾವಾಗ ಬಂದಿರಿ ಅಂತ ಕೇಳಿದನು. ಇದೀಗ ಸ್ವಲ್ಪ ಹೊತ್ತಿನ ಹಿಂದೆ ಬಂದೆ ಮಗನೇ ಎಂದು ಅವರು ಉತ್ತರಿಸಿದರು. ನಂತರ ಸವಿತಾಳತ್ತ ತಿರುಗಿ, ಮತ್ತೆ ಸೊಸೆ, ಆ ಸೀರೆ ನಿನಗಾಗಿ ಅಲ್ಲ, ನನ್ನ ಹೆಂಡತಿಗಾಗಿ ತಂದಿದ್ದೇನೆ ಅಂದರು. ಆ ಮಾತು ಕೇಳಿ ಸವಿತಾಳ ಮುಖದ ಬಣ್ಣವೇ ಬದಲಾಯಿತು. ಸುಮಂತ್ ಅವರು ಮುಂದುವರಿಸಿ, ಹೋಗ್ಲಿ ಬಿಡು ಸೊಸೆ, ಈ ಸೀರೆ ನನ್ನ ಹೆಂಡತಿಗಿಂತ ನಿನಗೆ ಹೆಚ್ಚು ಅಗತ್ಯವಿರುವಂತೆ ಕಾಣುತ್ತಿದೆ. ನಿನ್ನ ಬಳಿ ಅನೇಕ ಸೀರೆಗಳು ಇರಬಹುದು, ಆದರೆ ಇಷ್ಟೊಂದು ದುಬಾರಿ ಮತ್ತು ಅಮೂಲ್ಯವಾದ ಸೀರೆ ನಿನ್ನ ಬಳಿ ಒಂದೂ ಇರಲಿಕ್ಕಿಲ್ಲ ಎಂದು ನನಗೆ ನಂಬಿಕೆ ಇದೆ ಅಂತ ಹೇಳಿದರು. ಮಾವನವರ ಮಾತುಗಳು ಸವಿತಾಳ ಹೃದಯಕ್ಕೆ ನೇರವಾಗಿ ತಾಕಿದವು. ಅವಳಿಗೆ ತುಂಬ ಅವಮಾನವಾದಂತೆ ಅನಿಸಿತು. ತಾನು ಆ ಸೀರೆ ಧರಿಸಿರುವುದು ದೊಡ್ಡ ತಪ್ಪು ಎಂದು ಅವಳಿಗೆ ಅರ್ಥವಾಯಿತು. ಅವಳು ತಕ್ಷಣ ತನ್ನ ಕೊಠಡಿಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಆ ಸೀರೆಯನ್ನು ಮತ್ತೆ ಶಾಪಿಂಗ್ ಬ್ಯಾಗ್ನಲ್ಲಿ ಇಟ್ಟು ಹೊರಗೆ ತಂದಳು. ಅವಳು ಅದನ್ನು ಡೈನಿಂಗ್ ಟೇಬಲ್ ಮೇಲೆ ಇಡಲು ಮುಂದಾದಾಗ ಸುಮಂತ್ ಅವರು, ಅದರ ಅವಶ್ಯಕತೆ ಇಲ್ಲ ಸೊಸೆ, ಆ ಸೀರೆಯನ್ನು ನೀನೇ ಇಟ್ಟಿಕೋ ಅಂತ ಹೇಳಿದರು. ಸವಿತಾ ಮತ್ತು ಅಭಿಜಿತ್ ಇಬ್ಬರು ಆಶ್ಚರ್ಯದಿಂದ ಅವರತ್ತ ನೋಡಿದರು. ಆಗ ಸುಮಂತ್ ಅವರು ಗಂಭೀರ ಧ್ವನಿಯಲ್ಲಿ, ಏಕೆಂದರೆ ನನ್ನ ಹೆಂಡತಿ ಯಾರೋ ಬಳಸಿದ ಬಟ್ಟೆಯನ್ನು ಧರಿಸುವುದಿಲ್ಲ, ಮತ್ತು ಇನ್ನು ಮುಂದೆ ಅವಳು ಇಂತಹ ಸೀರೆ ಅಲ್ಲ, ಸಾವಿರಾರು ಇಂತಹ ಅಮೂಲ್ಯ ಸೀರೆಗಳ ಮಾಲಕಿಯಾಗಲಿದ್ದಾಳೆ ಅಂತ ಹೇಳಿದರು. ಸುಮಂತ್ ಅವರ ಈ ಮಾತು ಕೇಳಿ ಅಭಿಜಿತ್ ಆಶ್ಚರ್ಯದಿಂದ ತನ್ನ ತಂದೆಯ ಮುಖದತ್ತ ನೋಡಿದ. ಆಗ ಅವರು, ಏನಾಯಿತು ಮಗನೇ, ಆಶ್ಚರ್ಯವಾಗ್ತಿದೆಯಾ ಅಂತ ಕೇಳಿ ಅವರು ತಮ್ಮ ಬ್ಯಾಗಿನಿಂದ ಕೆಲವು ದಾಖಲೆಗಳನ್ನು ತೆಗೆದು ಅಭಿಜಿತ್ತನ ಕೈಗೆ ಕೊಟ್ಟರು. ನಂತರ ಹೇಳಿದರು, ನಮ್ಮ ಹಳ್ಳಿಯನ್ನು ನಗರಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆಯ ಮೇಲೆ ನಾನು ನನ್ನ ಹೆಂಡತಿಯ ಹೆಸರಿನಲ್ಲಿ ಒಂದು ದೊಡ್ಡ ಸೀರೆ ಶೋರೂಮ್ ಖರೀದಿಸಿದ್ದೇನೆ. ಇವು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಅಂತ. ಮಾವನವರ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಸವಿತಾಳ ಕಾಲಡಿ ನೆಲವೇ ಜಾರದಂತಾಯಿತು. ಅಭಿಜಿತ್ ಕೂಡ ಕೋಪದಿಂದ, ಏನಪ್ಪ, ನೀವು ದೊಡ್ಡ ಮನೆ ಖರೀದಿಸಲು ಹಣದ ವ್ಯವಸ್ಥೆ ಮಾಡಲು ಹೋಗಿದ್ದೀರಲ್ಲವೇ? ಆ ಹಣವನ್ನು ನನಗೆ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೀರಲ್ಲ, ಹಾಗಿದ್ದರೆ ಇದು ಏನು ಅಂತ ಕೇಳಿದನು. ಸುಮಂತ್ ಅವರು ಶಾಂತವಾಗಿ ಉತ್ತರಿಸುತ್ತಾ, ಹೌದು ಮಗನೇ, ಆದರೆ ಅದಕ್ಕೂ ಮೊದಲು ನಾನು ನನ್ನ ಹೆಂಡತಿಗೆ ಒಂದು ಮಾತು ಕೊಟ್ಟಿದ್ದೆ. ಅವಳಿಗೆ ಗೌರವಯುತ ಜೀವನ ನೀಡುತ್ತೇನೆ ಎಂದು. ಅವಳನ್ನು ಅವಮಾನಿಸುವ ಹಕ್ಕನ್ನು ನಾನು ಇಂದಿನವರೆಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳಿದರು. ನಂತರ ಅವರು ಸವಿತಾಳತ್ತ ನೋಡಿ, ಮತ್ತು ಸೊಸೆ, ನನ್ನ ಹೆಂಡತಿಗೆ ದುಬಾರಿ ಸೀರೆ ಧರಿಸಲು ಬರುವುದಿಲ್ಲ ಎಂದು ನೀನು ಎಂದಿಗೂ ಭಾವಿಸಬೇಡ. ನನಗೆ ಒಳ್ಳೆಯ ಉದ್ಯೋಗವಿತ್ತು, ಈಗಲೂ ಪಿಂಚಣಿ ಬರುತ್ತದೆ. ಆದರೆ ಶಕುಂತಲಾ ಯಾವಾಗಲೂ ಸರಳ ಜೀವನವನ್ನೇ ಇಷ್ಟಪಟ್ಟಳು.
ಅದಕ್ಕಾಗಿ ಅವಳು ತನಗಾಗಿ ದುಬಾರಿ ಸೀರೆಗಳನ್ನು ಖರೀದಿಸಲಿಲ್ಲ. ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಖರ್ಚು ಮಾಡುವುದು ಅವಳಿಗೆ ಹೆಚ್ಚು ಮುಖ್ಯವಾಗಿತ್ತು. ಅದಕ್ಕಾಗಿ ಅವಳು ತನ್ನ ಮೇಲೆಯೇ ಎಂದಿಗೂ ಹೆಚ್ಚು ಹಣ ಖರ್ಚು ಮಾಡಲಿಲ್ಲ ಅಂತ ಹೇಳಿದರು. ನಂತರ ಅವರು ಅಭಿಜಿತ್ನತ್ತ ತಿರುಗಿ, ಮಗನೇ, ನಾವು ಜೀವನ ಪೂರ್ತಿ ಮಕ್ಕಳಿಗಾಗಿ ತ್ಯಾಗ ಮಾಡಿದ್ದೇವೆ. ಆದರೆ ಅದೇ ಮಕ್ಕಳು ನಮಗೆ ಇಂತಹ ದಿನವನ್ನು ತೋರಿಸುತ್ತಾರೆ ಎಂದು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ನಾವು ಹಳ್ಳಿಯ ಮನೆ ಮತ್ತು ಜಮೀನನ್ನು ಮಾರಾಟ ಮಾಡಿ ಎಲ್ಲವನ್ನು ನಿನ್ನ ಹೆಸರಿಗೆ ಮಾಡಿ ನಿನ್ನ ಜೊತೆ ಬದುಕುವ ಯೋಚನೆ ಮಾಡಿದ್ದೆವು. ಜಮೀನನ್ನು ನಾನು ಈಗಾಗಲೇ ಮಾರಿದ್ದೇನೆ. ಆದರೆ ಅದೃಷ್ಟವಶತ 3 ದಿನಗಳ ಹಿಂದೆ ನೀವು ನಿನ್ನ ಹೆಂಡತಿಯು ನಿಮ್ಮ ನಿಜವಾದ ಮುಖವನ್ನು ತೋರಿಸಿದ್ದೀರಿ ಅಂತ ಹೇಳಿದರು. ಆಮೇಲೆ ಮತ್ತೆ ಸವಿತಾಳತ್ತ ನೋಡಿ, ಇನ್ನು ಸೊಸೆ, ನಿನ್ನ ಅತ್ತೆ ದುಬಾರಿ ಸೀರೆಗಳನ್ನು ಧರಿಸುತ್ತಾಳೆ. ಆಗ ನೀನು ಅವಳಿಗೆ ಹಳೆಯ ಸೀರೆ ಹಾಕುವವಳು, ದುಬಾರಿ ಸೀರೆ ಧರಿಸುವ ಅರ್ಹತೆ ಇಲ್ಲದವಳು ಎಂದು ಹೇಳುವುದಿಲ್ಲ ಅಲ್ಲವೇ ಅಂತ ಹೇಳಿದರು. ಸುಮಂತ್ ಅವರ ಮಾತುಗಳು ಸವಿತಾಳ ಹೃದಯಕ್ಕೆ ನೇರವಾಗಿ ಬಿದ್ದವು. ಯಾರೋ ಬಲವಾಗಿ ಕೆನ್ನೆಗೆ ಹೊಡೆದಂತೆ ಅವಳಿಗೆ ಅನಿಸಿತು. ಅಭಿಜಿತ್ ಮತ್ತು ಸವಿತಾ ಇಬ್ಬರ ಬಳಿಯೂ ಯಾವುದೇ ಉತ್ತರ ಇರಲಿಲ್ಲ. ಅಷ್ಟರಲ್ಲಿ ಸುಮಂತ್ ಅವರು ತಮ್ಮ ಪತ್ನಿಗೆ, ಬಾ ಶಕುಂತಲ, ನಿನ್ನ ಸಾಮಾನುಗಳನ್ನು ಸಿದ್ಧಪಡಿಸು. ಇನ್ನು ನಮಗೆ ಈ ಮನೆಯಲ್ಲಿ ಉಳಿಯುವ ಅಗತ್ಯವಿಲ್ಲ. ಈಗಲೇ ನಾವು ನಮ್ಮ ಮನೆಗೆ ಹಿಂತಿರುಗೋಣ. ನಮ್ಮ ಮನೆಯಲ್ಲಿಯೇ ನಾವು ತುಂಬ ಸಂತೋಷವಾಗಿ ಬದುಕಬಹುದು ಅಂತ ಹೇಳಿದರು. ಹೊರಡುವ ಮುನ್ನ ಅವರು ಅಭಿಜಿತ್ತನ ಕೈಯಿಂದ ದಾಖಲೆಗಳನ್ನು ತೆಗೆದುಕೊಂಡು, ಮಗನೇ, ನಿನ್ನ ತಾಯಿ ತುಂಬ ಪ್ರೀತಿ ಮತ್ತು ಮಮತೆಯಿಂದ ನಿನ್ನನ್ನು ಬೆಳೆಸಿದಳು. ನಿನ್ನ ಯಾವುದೇ ಆಸೆಯನ್ನು ಅವಳು ಅಪೂರ್ಣವಾಗಿರಲು ಬಿಡಲಿಲ್ಲ. ಆದರೆ ಒಂದು ದಿನ ಅದೇ ಮಗ ತನ್ನ ತಾಯಿಯನ್ನ ಎಲ್ಲರ ಮುಂದೆ ಹಾಸ್ಯಾಸ್ಪದಗೊಳಿಸುತ್ತಾನೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ಕ್ಷಮಿಸು ಮಗನೇ, ನೀನು ಜೀವನದಲ್ಲಿ ತುಂಬ ಮುಂದೆ ಬಂದಿದ್ದೀಯಾ. ಆದರೆ ನಿನ್ನನ್ನು ಇಲ್ಲಿಯವರೆಗೆ ತಲುಪಿಸಿದವರನ್ನೇ ಹಿಂದೆ ಬಿಟ್ಟು ಬಿಟ್ಟೆ. ಸೊಸೆ ಪರರ ಮನೆಯಿಂದ ಬಂದವಳು, ಆದರೆ ನೀನು ನಿನ್ನ ತಾಯಿಯ ಹೋರಾಟವನ್ನು ಕಣ್ಣಾರೆ ನೋಡಿದ್ದೆ. ಅಯ್ಯೋ, ಒಂದು ಸೀರೆ ಮಾತ್ರ ಕಲೆಯಾಗಿತ್ತು. ಆದರೆ ನೀನು ಬಾಲ್ಯದಲ್ಲಿ ನಿನ್ನ ತಾಯಿಯ ಎಷ್ಟೋ ಸೀರೆಗಳನ್ನು ಕಲೆ ಮಾಡಿದ್ದೀಯಾ. ಅದರ ಲೆಕ್ಕವೇ ನಿನಗೆ ಗೊತ್ತಿಲ್ಲ. ಅಷ್ಟು ಹೇಳಿ ಸುಮಂತ್ ಅವರು ತಮ್ಮ ಪತ್ನಿಯ ಕೈ ಹಿಡಿದು ಹಳ್ಳಿಯ ಕಡೆಗೆ ಹೊರಟರು. ಇಂದು ಅಭಿಜಿತ್ ಮತ್ತು ಸವಿತಾ ಇಬ್ಬರು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನಿಂತಿದ್ದರು. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಸುಡುತ್ತಾ ಮಾತೆ ಬಾರದಂತೆ ಮೌನವಾಗಿ ನಿಂತಿದ್ದರು. ಸ್ನೇಹಿತರೆ, ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಜೀವನ ಪೂರ್ತಿ ತ್ಯಾಗ ಮಾಡುತ್ತಾರೆ. ಆದರೆ ಅವರ ಪ್ರೀತಿ, ಶ್ರಮ ಮತ್ತು ಗೌರವವನ್ನು ಹಣ ಅಥವಾ ವಸ್ತುಗಳ ಬೆಲೆಯಿಂದ ಅಳೆಯಬಾರದು. ವೃದ್ಧಾಪ್ಯದಲ್ಲಿ ಅವರಿಗೆ ಬೇಕಾಗಿರುವುದು ಹಣವಲ್ಲ, ಗೌರವ ಮತ್ತು ಪ್ರೀತಿ. ಒಂದು ಕ್ಷಣದ ಅಹಂಕಾರ ವರ್ಷಗಳ ಸಂಬಂಧವನ್ನೇ ಹಾಳು ಮಾಡಬಹುದು. ಆದ್ದರಿಂದ ನಮ್ಮನ್ನು ಬೆಳೆಸಿದವರ ಮೌಲ್ಯವನ್ನು ನಾವು ಯಾವತ್ತೂ ಮರೆಯಬಾರದು. ಹಾಗಿದ್ದರೆ ಸ್ನೇಹಿತರೆ, ಕೊನೆಯಲ್ಲಿ ಸುಮಂತ್ ಅವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೆ? ನಿಮ್ಮ ಉತ್ತರ ಕಮೆಂಟ್ ಮಾಡಿ ತಿಳಿಸಿ. ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕಥೆಗೊಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.